ಪಂಚಾಯಿತಿಯಿಂದ ಅನುಮೋದನೆ ಪಡೆದಿರುವ 63 ಇಲಾಖೆಗಳ ಒಟ್ಟು 326 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡದೆ ಜಿಲ್ಲಾ ಖಜಾನೆಯನ್ನೇ ಬಂದ್ ಮಾಡಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳಿಂದ ಅಧಿಕಾರಿಗಳಿಗೂ ಸಂಬಳ ನೀಡಿಲ್ಲ, ವಾಹನಗಳಿಗೆ ಡೀಸೆಲ್ ಹಾಕಿಸಲು ಹಣ ಇಲ್ಲದ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. 2,000 ಬಿಲ್ಗಳು ಬಾಕಿ ಉಳಿದಿವೆ ಎಂದು ದೂರಿದರು. ಹಾಸನ ನಗರದಲ್ಲಿ ಒಟ್ಟು 101 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ರೈಲ್ವೆ ಇಲಾಖೆಯಿಂದ 34 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರದ 67 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಈ ಹಿಂದೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಕ್ಕೆ ದೇವೇಗೌಡರು ಪತ್ರ ಬರೆದು ಒತ್ತಾಯ ಮಾಡಿದ ಕಾರಣದಿಂದ ಇದೀಗ ಬಾಕಿ 18 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ಮೇಲ್ಸೇತುವೆ ಅನುದಾನ ತರುವಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರ ಶ್ರಮವಿದೆ. ರಾಜ್ಯ ಬಜೆಟ್ಗೂ ಮೊದಲೇ ಕಾಮಗಾರಿಗೆ ಹಣ ನೀಡಿ ಎಂದು ದೇವೇಗೌಡರು ದನಿ ಎತ್ತಿದ್ದರ ಪರಿಣಾಮದ ಫಲವಾಗಿ ಅನುದಾನ ಬಿಡುಗಡೆಯಾಗಿದೆ ಎಂದು ಪರೋಕ್ಷವಾಗಿ ಸಂಸದ ಶ್ರೇಯಸ್ ಪಟೇಲ್ ಅವರ ಹೇಳಿಕೆಗೆ ತಿರುಗೇಟನ್ನು ನೀಡಿದರು. ಈಗ 18 ಕೋಟಿ ಅದು ದೇವೇಗೌಡರು ಲೆಟರ್ ಕೊಟ್ಟದ್ದು 20 ಕೋಟಿ ಸರ್. ಅದೇ ದೇವೇಗೌಡರು ಲೆಟರ್ ಮಾಡಿ ಇಲ್ಲೇ ಇತ್ತು ರೈಲ್ವೆ 18 ಕೋಟಿ ಇದು ಸ್ಟೇಟ್ ಶೇರು 20 ಕೋಟಿ ಇಲ್ಲ ಸರ್. ನಿಮಗೆ ಒಂದು ನಿಮಿಷ ಸರ್, ಯಾರದಿಂದ ಕೇಳಿ. ಹಾಸನದಿಂದ ಹೊಳೆನರಸೀಪುರಕ್ಕೆ ಹೋಗುವ ರಸ್ತೆಯಲ್ಲಿ NCR 2-3 ಕಿಲೋಮೀಟರ್ ರೈಲ್ವೆ ಮೇಲ್ಸೇತುವೆಗೆ ಸರ್ಕಾರ ಸಂಖ್ಯೆ ಇವೆಲ್ಲ ಕೋಟ್ ಮಾಡಿ ದೇವೇಗೌಡರು 18/10/23 ಬಜೆಟ್ ಬುಕ್ಕಲ್ಲಿ ಕೊಟ್ಟವ್ರೇನ್ರಿ? ತೆಗೆದು ನೋಡಿ ಒಂದು ಸ್ವಲ್ಪ ಬಜೆಟ್ ಯಾವಾಗ ಗೊತ್ತಾ ಸರ್? ಬಜೆಟ್ ಆಗೋದ್ರಿಂದ ಮುಂಚೆ ದೇವೇಗೌಡರು ನಾವೆಲ್ಲ MLAಗಳು ನಾವು ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಈಗ ಮೊನ್ನೆ ಕೊಟ್ಟಿರೋದು ಯಾರು 18 ಕೋಟಿಗೆ ಈಗ ಕೊಟ್ಟದ್ದು. ನಾನು ಒಪ್ಪಿಗೆತಾ ಇದ್ದೀನಿ, ಇನ್ನೂ ದುಡ್ಡು ಕೊಡಬೇಕು. ಆದ್ರೆ ರೈಲ್ವೆಗೆ ದೇವೇಗೌಡರು ಲೆಟರ್ ಮಾಡಿ ಕುಮಾರಣ್ಣ ಟೆಂಡರ್ ಕರೆದು ಓದಿ. ನಾನು ಓದೋದಲ್ಲ, ಬಜೆಟ್ ಬುಕ್ಕಲ್ಲಿ ಹಾಸನ ನಗರದ ರೈಲ್ವೆ ಇದಕ್ಕೆ ದುಡ್ಡಿಟ್ಟಿದ್ದೀವಿ ಅಂತ ಬಜೆಟ್ ಬುಕ್ಕಲ್ಲಿ ನಾವು ಐತೆ. ಹಾಸನ ರೈಲ್ವೆ ಯಾವ್ದಾರು ಹಾಸನ ಜಿಲ್ಲೆಗೆ ಬಜೆಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಇದು ನನಗೆ ಕನ್ನಡದಿಲ್ಲಪ್ಪ, ಯಾವ್ದು ದುಡ್ಡಿಟ್ಟವ್ರೆ? ಹಾಸನ ಮಹಾನಗರ ಪಾಲಿಕೆ ಮಾಡಕ್ಕೆ ಹಿಂದಿನ ಸರ್ಕಾರದಲ್ಲೇ ಮಾಡಿದ್ರು. ಅಕ್ಕಿಯಲ್ಲಿ 10 ರೂಪಾಯಿ ಇಟ್ಟವ್ರ, ಎತ್ತಿನೊಳಗೆ 10 ರೂಪಾಯಿ ಇಟ್ಟವ್ರ. ಅದೆಲ್ಲ ಬೆಂಗಳೂರು ಅಂಡರ್ಗ್ರೌಂಡ್ 40,000 ಕೋಟಿ ಏನಿಲ್ಲ ಗೊತ್ತಾಗುತ್ತೆ. ಇದು ನಂಜನಗೌಡ ಸರ್ 19,000 ಕೋಟಿ ರಾಜ್ಯ ಸರ್ಕಾರ ಬ್ಯಾಂಕ್ ಗ್ಯಾರಂಟಿ ಕೊಡುತ್ತೆ. 21,000 ಕೋಟಿ ಯಾರು DPR ಮಾಡಿ ದುಡ್ಡಿಟ್ಟವ್ರಿಗೆ ಬುಕ್ ಓದಕ್ಕೆ ಹೇಳಿ. ಒಂದು ಸ್ವಲ್ಪ ನನಗೆ ಓದಕ್ಕೆ ಬರೋದಿಲ್ಲ ಫಸ್ಟ್ ಬಜೆಟ್ ಓದಿ. ಹಾಸನ ಜಿಲ್ಲೆಗೆ ಏನು ಕೊಟ್ಟವ್ರಪ್ಪ ಕೊಡುಗೆ? ಹಾಸನ ಯೂನಿವರ್ಸಿಟಿಗೆ ಏನಾದ್ರು ದುಡ್ಡು ಕೊಟ್ಟವ್ರೇನ್ರಿ? ಹಾಸನ ಮೆಡಿಕಲ್ ಕಾಲೇಜ್ ಐತಲ್ಲ, ಹಿಂದ್ಗಡೆ ಬಿಲ್ಡಿಂಗ್ ಅದಕ್ಕೆ 10 ರೂಪಾಯಿ ಐತಿ ಅಂದ್ರೆ